ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಈ ಕಪ್ಪೆ ಚಿಪ್ಪನ್ನು ಹೆಕ್ಕೋದಕ್ಕೆ ಹೋದಂತಹ ಜನ ಜೀವಂತ ಸಮಾಧಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸಂಖ್ಯೆ ಈಗ 11ಕ್ಕೆ ಏರಿಕೆ ಆಗಿದೆ. ಜಲಸಮಾಧಿಯಾದವರ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ನದಿಯ ಅಳಿವೆಯಲ್ಲಿ ಮತ್ತೊಂದು ಶವ ಪತ್ತೆಯಾಗಿರುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯಿಂದ ಕಾರ್ಯಾಚರಣೆ ಮಾಡ್ತಾ ಮಾದೇವ್ ನಾಯಕ ಅವರು ನಾಪತ್ತೆ ಆಗಿದ್ರು. ಅವರ ಶವ ಈಗ ಪತ್ತೆ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಧ್ಯಾಹ್ನ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ 10 ಮೃತರ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ. ನದಿಯ ಏರಿಳಿತದ ಅನುಭವದ ಕೊರತೆಯ ಕಾರಣಕ್ಕೆ 11 ಜನ ಉಸಿರು ಚೆಲ್ಲಿದ್ದಾರೆ. ಕಪ್ಪೆ ಚಿಪ್ಪನ್ನು ಮಾರೋದ್ರ ಮೂಲಕ ಜೀವನ ನಡೆಸಬೇಕು ಅಂತ ಕನಸು ಕಂಡವರು ಅದೇ ನದಿ ಇವರಿಗೆ ಮೃತ್ಯು ಕೂಪವಾಗುತ್ತಿದೆ. ಕಾರ್ಯಾಚರಣೆಯನ್ನು ನಿನ್ನೆಯಿಂದ ನಡೆಸಲಾಗ್ತಾ ಇತ್ತು. ಬಟ್ ಒಬ್ಬರ ಮೃತದೇಹ ಮಾತ್ರ ಇನ್ನೂ ಪತ್ತೆ ಆಗಿರಲಿಲ್ಲ. ಈಗ ಸಿಕ್ಕಿದೆ ಅದು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅಳವೆ ಬಾಗಿಲು ಅಂತ ಹೇಳಿದ್ರೆ ಸಮುದ್ರ ಮತ್ತು ನದಿ ಸೇರುವಂತಹ ಸಂಗಮದ ಪ್ರದೇಶ, ಅಲ್ಲಿ ಸಿಕ್ಕಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ ನಮಗೆ. ಒಟ್ಟಿನಲ್ಲಿ ಈ ದುರಂತಕ್ಕೆ ಉತ್ತರ ಕನ್ನಡದ ಜನ ಬೆಚ್ಚಿ ಬಿದ್ದಿದ್ದಾರೆ ಮತ್ತು ಮೀನುಗಾರಿಕೆಯಲ್ಲಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಎಂಥದ್ದು ಅನ್ನೋದನ್ನ ಕೂಡ ಇದು ತೋರಿಸ್ತಾ ಇದೆ ಈ ಸ್ಟೋರಿ. 12ವರೆಗೆ ಇವರು ಮುಳುಕಿದ್ದು 12 ಜನ, ಕಡೆಗೆ ಇವರು 2 ಜನ ಅವರನ್ನ ಕಾಪಾಡಲಿಕ್ಕೆ ಹೋದವರು ಕೆಳಗೆ ಹೋದರು. 4 ಬಾಡಿ ನಾವು ತೆಗೆದಿದ್ದೇವೆ. ಕಡೆಗೆ ಅಂದರೆ ಕಂಪನಿ ಇದರಿಂದ ಬಂದು ತೆಗೆದರು. ಆ ಟೈಮಿಂದಲ್ಲಿ ಬೊಬ್ಬೆ ಬಿದ್ದು ಕೂಡ ನಾನು ಓಡಿ ಬಂದಿದ್ದೆ. ಓಡಿ ಬಂದ ನನ್ನ ಹತ್ರ ಆಗ್ತಾ ಇಲ್ಲ, ಆದರೂ ಕಾಪಾಡಿದ್ದು. ಇದೇ ಕಡೆಯಲ್ಲೇ ಅದು ನನಗೆ ಬಾಡಿ ತಂದನಲ್ಲ, ಅದೇ ಕಡೆಯಲ್ಲೇ ಆಗಿತ್ತು. ಆಮೇಲೆ ಈಗ ನಮಗೆ ಈಗ ಒಂದು ಮೃತದೇಹ ಸಿಕ್ತೀಗ ನಾವು ಬರುವಾಗ ಫಸ್ಟ್ ಬೆಳಿಗ್ಗೆ ಒಂದು 6 ಗಂಟೆಗೆ ನಾವು ಕಾರ್ಯಾಚರಣೆ ಮಾಡ್ತಾ ಇರುವಾಗ ಒಂದು ದೋಣಿ ಕೊಟ್ಟರು ಸ್ಥಳೀಯವರು. ದೋಣಿ ಕೊಟ್ಟಾಗ ನಾವು ಅದನ್ನು ದೋಣಿ ತಗೊಂಡು ತುಂಬ ಸಮುದ್ರದ ಮೂಲೆ ತನಕೆಲ್ಲ ಹುಡುಕಿದ್ರು, ಸಿಕ್ಕಲಿಲ್ಲ ಆಯಿತು. ಈಗ ಬರುವಾಗ ಮತ್ತೆ ಪುನಃ ವಾಪಸ್ ಬಂದು ಆ ಕಡೆ ನೋಡು ಅಂತೇಳಿ ಬರುವಾಗ ನಮಗೆ ಸಿಕ್ತು ಬಾಡಿ. ಈಗ NDRF ಮತ್ತು ಈಶ್ವರಮೂರ್ತಿ ತಂಡ ಹಾಗೂ ನಾವು ನಮ್ಮ ತಂಡದವರೆಲ್ಲ ಸೇರ್ಕೊಂಡು ನಾವು ಅದನ್ನು ತಂದು ಅವರಿಗೆ ಮನೆಯವರಿಗೆ ಮುಟ್ಟಿಸಿದ್ದೀವಿ ಸರ್. ಘಟನೆ ಅಂದರೆ ಅವ್ರು ಬಿದ್ದಿದ್ದ ಪ್ಲೇಸಲ್ಲಿ ಜಾಸ್ತಿ ನೀರಿಲ್ಲ ಸರ್. ಅದು ಅಂತ ಹೇಳಿದರೆ ಅದು ನಿನ್ನೆ ಬೆಳಿಗ್ಗೆ ಸುಮಾರು 11 ಗಂಟೆ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ತಂಡದಲ್ಲಿ ಸುಮಾರು ಸ್ಥಳೀಯರು ಮತ್ತು ದಿನೇಶ್ ಕಾರ್ಯ ತಂಡ ಮೀನುಗಾರರು ತುಂಬ ಸಹಕಾರ ಆಗಿದೆ. ಯಾಕೆಂದರೆ ಇವತ್ತು ನಮ್ಮ ಜೊತೆಗೆ NDRF ಅವರು ಸಹ ಬೆಳಿಗ್ಗೆ ಎರಡು ಬೋಟ್ನಿಂದ ಬಂದಿದ್ದಾರೆ. ಅವರು ಸಹ ತುಂಬ ನಿನ್ನೆ ಫೈರ್ ಬ್ರಿಗೇಡ್ನವರು ಎಲ್ಲರೂ ಒಟ್ಟಾಗಿ ಜಂಟಿಯಾಗಿ ಇಲ್ಲಿ ಸ್ಥಳೀಯರು ಸಹ ತುಂಬ ಇದರಲ್ಲಿ ನಮಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ದೇಹ ಬಿದ್ದಾಗ ಸ್ಥಳೀಯರು ಪ್ರಮುಖವಾಗಿ ಬರ್ತಾರೆ. ಆ ಪ್ರಮುಖವಾಗಿ ಹಿಡಿದಾಗ ಅವರೆಲ್ಲ ಬಂದು ಇವತ್ತು ನಮ್ಮ ಜೊತೆಗೆ ದಿನೇಶ್ ಕಾರ್ವಿ ಹಾಗೂ ಇಲ್ಲಿನ ಸ್ಥಳೀಯ ಮೀನುಗಾರರು ಸಹ ಬೋಟ್ ಇಟ್ಕೊಂಡು ಇವತ್ತು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನವೀನ್ ಸಾಗರ್. ಒಂದು ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡಿ. ಎರಡನೇದು ಜಿಲ್ಲಾಡಳಿತದ ಪಾತ್ರ ತುಂಬಾ ದೊಡ್ಡದು ಇಲ್ಲಿ. ಯಾಕಂದ್ರೆ ಮೀನುಗಾರಿಕೆಗೆ ನಿಷೇಧ ಇರೋ ಟೈಮ್ನಲ್ಲಿ ಪಾಪ ಇವರಿಗೆಲ್ಲ ಪರ್ಯಾಯವಾಗಿ ಕೆಲಸಗಳ ಕೊರತೆ ಇರುತ್ತೆ, ಕೌಶಲ್ಯದ ಕೊರತೆ ಇರುತ್ತೆ. ಏನೂ ಸಿಗದೇ ಇರೋ ಕಾರಣಕ್ಕೆ ಹಿಂಗೆ ರಿಸ್ಕ್ ತಗೊಳ್ಳೋದಕ್ಕೆ ಮುಂದಾಗೋದು. ಸೊ ಈ ಅನಾಹುತದ ನಂತರ ಅಟ್ಲೀಸ್ಟ್ ಜಿಲ್ಲಾಡಳಿತ ಮೀನುಗಾರರ ಜೀವನವನ್ನು ಸುಧಾರಿಸೋ ಕ್ರಮ ಕೈಗೊಳ್ಳುತ್ತಾ ಇಲ್ವಾ? ಮಮತಾ, ಮೊದಲನೇದಾಗಿ ಜೂನ್ 1ರಿಂದ ಮೀನುಗಾರಿಕೆ ನಿಷೇಧ ಇರುತ್ತದೆ. ಹವಾಮಾನ ವೈಪರೀತ್ಯ ಇದ್ದಾಗ ಯಾವಾಗ ಹವಾಮಾನ ವೈಪರೀತ್ಯ ಇರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಮೀನುಗಾರಿಕೆಗೆ ಸಮುದ್ರದಲ್ಲಿ ತೆರಳದಂತೆ ಒಂದು ನಿಷೇಧವನ್ನು ಮೀನುಗಾರಿಕಾ ಇಲಾಖೆಯವರು ನೀಡುವಂಥದ್ದು. ಅಂಥದ್ದಲ್ಲಿ ಈಗ ಕಳೆದ 2 ದಿವಸದಿಂದ ಸ್ವಲ್ಪ ಹವಾಮಾನ ವೈಪರೀತ್ಯ ಇತ್ತು. ಇದು ಈಗ ನಡೆದಂಥ ಘಟನೆ, ಇದು ಬರತ ಇಳಿತದಿಂದ ಆದಂತಹ ಒಂದು ಸನ್ನಿವೇಶದಿಂದ ಆದಂತಹ ಒಂದು ದುರ್ಘಟನೆ ಅಂತಲೇ ಹೇಳಬೇಕು. ಯಾಕೆಂತಂದರೆ ಬರತ ಇಳಿತ ಮಾಮೂಲಿಯಾಗಿ ಇದಕ್ಕೆ ಹವಾಮಾನ ವೈಪರೀತ್ಯ ಕಾರಣ ಆಗೋದಿಲ್ಲ. ಪ್ರತಿ ಸಲಿನೂ ಬರತ ಇಳಿತ ಇದ್ದೇ ಇರ್ತದೆ. ಇಂಥ ಬರತ ಇಳಿತದಲ್ಲಿ ಇಳಿತ ಇದ್ದಾಗ ಇವರು ಚಿಪ್ಪೆಕಲ್ಲನ್ನು ತೆಗಿಲಿಕ್ಕೆ ಹೋದಾಗ ಸಡನ್ಲಾಗಿ ನೀರು ಬಂದಿರೋದ್ರಿಂದಾಗಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ನಾವು ಇವತ್ತು ಶವಗಾರದ ಬಳಿ ಇದ್ದೀವಿ. ಮಾಧವ್ ಅವರ ಶವವನ್ನು ಈಗಾಗಲೇ ತರಲಾಗಿದೆ. ಮರಣೋತ್ತರ ಪರೀಕ್ಷೆಯನ್ನು ಈಗ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಒಂದೇ ಕುಟುಂಬದ 8 ಜನರ ಮರಣೋತ್ತರ ಪರೀಕ್ಷೆ ಈಗ ಮುಕ್ತಾಯವಾಗಿದೆ. ಅವರು ಮತ್ತು ಒಟ್ಟು 9 ಜನರ ಶವವನ್ನು ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಕಾಳ ವೈದ್ಯ ಅವರ ನೇತೃತ್ವದಲ್ಲಿ ಈಗ ಅವರಿಗೆ ಕುಟುಂಬಕ್ಕೆ ಹಸ್ತಾಂತರವನ್ನು ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ಬೋದು ಈ ಭಾಗದಲ್ಲಿ ಈ ಭಾಗದಲ್ಲಿ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ. ಯಾಕೆಂತಂದರೆ ಅವರ ಪರಿಸ್ಥಿತಿ ಹೇಗಿದೆ ಅಂತಂದರೆ ಚಿಕ್ಕ ಮಕ್ಕಳಿದ್ದಾರೆ. ಆ ಮಕ್ಕಳನ್ನು ಅನಾಥ ಮಾಡಿ ಇಡೀ ಕುಟುಂಬ ಈಗ ಬೀದಿಗೆ ಬಂದಿರುವಂಥದ್ದು. ಚಿಪ್ಪೆ ಕಲ್ಲನ್ನು ಆರಿಸಿ ಅವರ ಕುಟುಂಬದವರು ಜೀವನವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಅಂಥವರಿಗೆ ಈ ರೀತಿಯ ಘಟನೆ ಆಗಿರೋದು ನಿಜವಾಗಲೂ ಅವರ ಮುಂದಿನ ಜೀವನ ಹೇಗೆ ನಡೀತದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಒಂದು ಭಯ ಆಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇನ್ನು ನನ್ನ ಕುಟುಂಬದವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸುವ ಕೆಲಸವನ್ನು ಮಾಡ್ತೇನೆ. ಈಗ ಅವರ ಮನೆಯ ಪಕ್ಕದವರೇ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೇನೆ. ಸರ್, ಈಗ ಮಾಧವ್ ಅವರು
ಯಾಕಾಗಿ ಹೋಗಿದ್ರು ಮತ್ತು ಅಲ್ಲಿ ಯಾವ ರೀತಿಯ ಸಂದರ್ಭ ಬಂದಿತ್ತು, ಹೇಗೆ ಅವ್ರ ಜೀವ ಪಡ್ತಿಲ್ಲ? ಮಾಧವ್ ಅವರು ಹೆಂಡತಿ ಮನೆಗೆ ಬರಲ್ಲ ಲೇಟ್ ಆಗಿತ್ತು, ಆ ಕಾರಣ ಅಲ್ಲಿ ಹೋಗಿದ್ರು ಅವರು. ಅಲ್ಲಿ ಹೋದಾಗ ಎಲ್ಲ ಅವರು ನೀರಿನಲ್ಲಿ ತೇಲ್ತಿದ್ರು. ಅವಾಗ ಕಾಪಾಡ್ಲಿಕ್ಕೆ ಹೋದಾಗ ಅವರು ಒಂದು 3-4 ಜನ ಹೆಂಗಸರು ಅವ್ರನ್ನ ರಟ್ಟೆಗಿಟ್ಟೆಲ್ಲ ಹಿಡಿದು ಅವರು ಕೂಡ ನೀರೊಟ್ಟಿಗೆ ಹೋಗ್ಬಿಟ್ರು. ಈಗ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ? ಈಗ ಮಕ್ಕಳೇನ ಅನಾಥ ಆಗಿದ್ದಾರೆ, ಮತ್ತೆ ಯಾರು? ಅವರು ಮಕ್ಕಳು, ಅವರು ಗಂಡ ಹೆಂಡತಿ 2 ಜನ ಹೋಗಿದ್ದಾರೆ. ಅವರು ಮಕ್ಕಳೆಲ್ಲ ಸಣ್ಣ ಇದ್ದಾರೆ. ಅವ್ರಿಗೆ ಏನಾದ್ರು ಸರ್ಕಾರದಿಂದ ಒಂದು 25 ಲಕ್ಷ ಅವ್ರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮನವಿ ನಿಂತು. ಮಮತಾ, ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ ಭಾಳಷ್ಟು ಜನ ಕುಟುಂಬದ ಮಕ್ಕಳು ಅನಾಥ ಆಗಿದ್ದಾರೆ. ಒಂದು 3-4 ಕುಟುಂಬದವರ ಮಕ್ಕಳು ಅನಾಥ ಆಗಿರುವಂಥದ್ದು ಮಾಧವರ ಒಂದು ಅವರ ಕುಟುಂಬವೂ ಸೇರಿ ಈ ರೀತಿಯ ಪರಿಸ್ಥಿತಿ ಇದೆ. ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಹೆಚ್ಚಿನ ಒಂದು ಪರಿಹಾರವನ್ನು ನೀಡಬೇಕು ಅನ್ನುವಂತಹ ಆಗ್ರಹ ಇಲ್ಲಿನ ಜನರದಾಗಿರುವಂಥದ್ದು. ಯಾಕೆಂತಂದರೆ ಪರಿಹಾರ ಹೆಚ್ಚಿನ ಕೊಟ್ಟರೆ ಆ ಮಕ್ಕಳ ವಿದ್ಯಾಭ್ಯಾಸ ಕಾಯ ಮತ್ತು ಅವರ ಜೀವನಕ್ಕೂ ಒಂದು ಮಾರ್ಗ ಆಗುತ್ತೆ ಅನ್ನುವಂಥದ್ದು ಇಲ್ಲಿ